ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿ ಇವತ್ತು ಗುಡ್ ಮಾರ್ನಿಂಗ್ ಆಗ್ತಿರೋದು ಮಗುಗೆ? ಎಲ್ಲಿ ಎಲ್ಲಿ ಅಜ್ಜಿ ಮನೇಲಿ? ಏ ಏ ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಹಾಯ್ ಮಾಡು ಮಗಳು. ಓಯ್ ಕಳ್ಳ, ಅಲ್ಲಿ ನೋಡಲು ಹಾಯ್ ಮಾಡು. ಹಾಯ್. ಸೊ ಇವತ್ತು ನಿನ್ನೆ ಅತ್ತೆ ಮನೆಗೆ ಬಂದ್ವಿ, ನೋಡಿರ್ತೀರ. ಸೊ ಇವತ್ತು ಸೆಕೆಂಡ್ ಡೇ ಇಲ್ಲಿ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಎಲ್ಲರ ಹತ್ರನೂ ಹೋಗೋದಕ್ಕೆ ಅಳ್ತಾ ಇದ್ಲು. ಬಟ್ ಇವತ್ತು ಪರವಾಗಿಲ್ಲ, ನಮ್ಮ ಅತ್ತೆ ಮಾವನ ಹತ್ರ ಎಲ್ಲ ಹೋಗ್ತಿದ್ದಾಳೆ. ಸೊ ಸ್ನಾನನೂ ಆಯಿತು, ನಂದು ಆಯಿತು, ಅವಳದು ಆಯಿತು. ದೇವಸ್ಥಾನಕ್ಕೆ ಹೋಗಬೇಕು, ನೋಡಬೇಕು ಇಷ್ಟೊತ್ತಿಗೆ ಏನು ಅಂತ ಅಂದ್ಬಿಟ್ಟು. ಬೀರೇಶ್ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಹೇಗಿರ್ತಾಳೆ ಏನು ಎತ್ತ ಅಂತ ಹೇಳ್ತೀನಿ. ಆ್ಯಂಡ್ ಮಗುಗೆ ನಿದ್ದೆ ಬಂದುಬಿಟ್ಟಿದೆ. ಈಗ ಫೀಡ್ ಮಾಡಿದೆ, ಈಗ ಮಲಗಿಸ್ಬೇಕು. ಮಲಗಿಸಿ ಎಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಏನು ಎತ್ತ ಅಂತ ಗೊತ್ತಿಲ್ಲ. ಆಯಿತು 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 ಹಾಯ್ ಮಾಡ್ಬಿಡಿ ಎಲ್ಲರಿಗೂ. ಸೊ ಈಗ ಮಲಗಿಸಿದ್ದೀನಿ ಮೇಡಮನ್ನ. ಬಟ್ ಇನ್ನೂ ನಿದ್ದೆ ಬಂದಿಲ್ಲ ಅವ್ರಿಗೆ. ರೂಮೆಲ್ಲ ಮೆಸ್ಸಿ ಆಗಿದೆ. ಕಾಫಿ ಕೂಡ ಇಟ್ಟಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ರೂಮಂತೂ ನೋಡ್ಬೇಕು ನೀವು, ನೋಡಿ ಫುಲ್ ಮೆಸ್ಸಿ. ಸೊ ಇವಳನ್ನ ಮಲಗಿಸಿ ಆಮೇಲೆ ನಾನು ಸಿಗ್ತೀನಿ. ಏನು ಎತ್ತ ಮುಂದೆ ಹೇಗೋಗುತ್ತೆ ಬ್ಲಾಗ್ ನನಗೂ ಗೊತ್ತಿಲ್ಲ. ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಗೈಸ್. ಕುಣಿಬೇಡಮ್ಮ, ಅವಳು ಟವಲ್ ನೋಡ್ಕೊಳ್ತಿದ್ದಾಳೆ. ಸೊ ಗೈಸ್, ನನ್ನ ಹೇರ್ ಸ್ಟೈಲ್ಗೆ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಚೆನ್ನಾಗಿ ಕಾಣ್ತಿದೆ ಹೇರ್ ಸ್ಟೈಲು. ಮತ್ತು ಡ್ರೆಸ್ ಬಗ್ಗೆ ಅಂತೂ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ತುಂಬ ಚೆನ್ನಾಗಿದೆ, ನಿಮಗೆ ಕಲರ್ ಸೂಟ್ ಆಗ್ತಿದೆ, ಕಲರ್ ಚೆನ್ನಾಗಿದೆ, ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಿದ್ರಿ. ಹೇರ್ ಸ್ಟೈಲಿಗೆ ಬಂತು ಅಂತಂದರೆ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲ ಒಂದೆರಡು ಅಷ್ಟೇ ಏನಕ್ಕೆ ಈ ಥರ ಮಾಡಿಸ್ಕೊಂಡೆ ಅಂತ ಬಂತು. ಇಟ್ಸ್ ಓಕೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ, ಪರವಾಗಿಲ್ಲ. ಬಟ್ ನನಗಿಷ್ಟ ಆಯಿತು, ಎಸ್ಪೆಷಲಿ ಬೀರೇಶ್ಗೆ ಇಷ್ಟ ಆಯಿತು. ಬೀರೇಶ್ ಅಂತೂ ಇದು ಚೆನ್ನಾಗಿ ಕಾಣ್ತಿದೆ ನಿನಗೆ ಹೇರ್ ಸ್ಟೈಲು, ಹಿಂಗೆ ಇರು, ಹಿಂಗೆ ಮೇಂಟೈನ್ ಮಾಡು ಅಂತಿದ್ರು. ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ಡ್ರೆಸ್ ಬಗ್ಗೆ ಬರೋದಾದರೆ ತುಂಬ ಜನ ಲಿಂಕ್ ಹೇಳ್ತಿದ್ದೀರಾ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಮತ್ತು ಯೂಟ್ಯೂಬಲ್ಲೂ ಅಷ್ಟೇ ಲಿಂಕ್ ಹೇಳ್ತಿದ್ದೀರಾ. ಬಟ್ ಅದನ್ನು ನಾನು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು, ಅದರದ್ದು ಲಿಂಕ್ ನನ್ನ ಹತ್ರ ಇಲ್ಲ. ಸೊ ನಾನು ಸರ್ಚ್ ಮಾಡಿದೆ ಆನ್ಲೈನಲ್ಲಿ ಸಿಗುತ್ತೇನೋ ಅಂತ, ಬಟ್ ಆ ಥರದ್ದು ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನೀವು ಎಲ್ಲಪ್ಪ ಮಲ್ಲೇಶ್ವರಂ ಅಥವಾ 4th ಬ್ಲಾಕ್ಗೆ ಹೋದರೆ ಅದೇ ಥರ ಡ್ರೆಸ್ಗಳು ಕಲರ್ ಸಿಗ್ತವೆ. ಬಟ್ ಗೊತ್ತಿಲ್ಲ ಸೈಜಸ್ ಸಿಗುತ್ತೋ ಇಲ್ವೋ ಏನೋ ಅಂತ. ಬಟ್ ಈ ಥರ ಹಾಕಿರೋದು ನಾನು ಸುಮಾರು ಒಂದು 2-3 ಜನ ನೋಡಿದ್ದೀನಿ, 2-3 ಜನನ ಈ ಥರದ್ದೇ ತೊಗೊಂಡಿದ್ದಾರೆ. ಸೊ ಹೋಗಿ ಅಲ್ಲಿ ಚೆಕ್ಔಟ್ ಮಾಡಿ, ಆನ್ಲೈನಲ್ಲಿ ಸಿಗ್ತಾ ಇಲ್ಲ, ಓಕೆನಾ. ಸೊ ಫೈನಲಿ ನನಗಂತೂ ನನ್ನ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು. ಒಂಥರ ಚೆನ್ನಾಗಿದೆ. ಇದು ಒಂಥರ ಫಸ್ಟ್ ಟೈಮ್ ಇಷ್ಟು ಶಾರ್ಟ್ ಮಾಡಿಸಿರೋದು ನಾನು. ಆ್ಯಂಡ್ ಚೆನ್ನಾಗೂ ಕಾಣ್ತಾ ಇದೆ, ಅದೇ ಖುಷಿ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ಲ, ನೀವೆಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅದು ಇನ್ನೂ ಖುಷಿ ಆಯಿತು. ಸೊ ಮೇಡಮ್ ಇನ್ನೂ ಮಲಗಿಲ್ಲ ಅಂತ ಇದ್ದಾರೆ. ಸೊ ಅವಳನ್ನ ಮಲಗಿಸ್ಬಿಟ್ಟು ಮತ್ತೆ ನಾನು ಸಿಗ್ತೀನಿ ಗೈಸ್. ಓನಾಯ್ತು ಓನಾಯ್ತು ಹಾಕೊಳ್ಳೋದು ಇಲ್ಲ ಇಲ್ವಾ? ಹಳೇದು ಯಾಕೆ? ಯಾಕೆ ಕಳೋದು? ರಾಣಿ ಬರ ಇಲ್ಲಿ, ಮಗುನ ಎತ್ಕೊಳೆ, ಬರ ಇಲ್ಲಿ ರಾಣಿ. ರಾಣಿ ರಾಣಿ ನೋಡ್ತಾವಳೆ, ರಾಣಿನ. ಯಾರಿದು ರಾಣಿ ಅಂತ. 11 ಗಂಟೆಗೆ ಮಲಗಿದ್ದಕ್ಕೆ ಇವಾಗ 1 ಗಂಟೆಗೆ ಎದ್ದಿದ್ದಾಳೆ. ಇಲ್ಲೇ ಪರವಾಗಿಲ್ಲ, ನಿದ್ದೆ ಮಾಡ್ತಿದ್ದಾಳೆ. ನಾವು ಓನ್ ಮಾಡ್ತಾ ಇದೆಯಾ? ನಿನ್ನ ನೋಡಿ ನೋಡಿ ಬೋರ್ ಆಗ್ಬಿಟ್ಟಿರ್ಬೇಕು ಎಲ್ಲರಿಗೂ.
ಅಲ್ಲಿ ದೇವರು ಜ್ಯೋತಿ ಎತ್ತಾರೆ ಜಗ್ಗಿ ಡಕ್ಕ 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 ಮಾತಾಡ್ಸಕ್ ನೀನು ಬಂದಿರೋದ್ ಬಿಡು, ನೀನು ನೆಗ್ಸಾಕಿ ನಿನ್ನ ಇನ್ ಬರ್ಲಿ ನಮ್ಮ ಮಗ ನಮ್ಮ ಮನೆಗೆ ನಗಿಸ್ತೀವಿ. ಸೊ ಗೈಸ್, ಪಾಪು ಮಲ್ಕೊಂಡ್ಲು. ಪರವಾಗಿಲ್ಲ, ಇಲ್ಲಿಗೆ ಬಂದು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ತುಂಬ ನಿಂದು ಗಲಾಟೆ ಆಗಲಿ ಅಥವಾ ಅಳೋದು ಆ ಥರ ಎಲ್ಲ ಮಾಡ್ತಿಲ್ಲ. ಬಟ್ ಸ್ವಲ್ಪ ಹೊಸಬ್ರು ಎತ್ಕೊಂಡಾಗ ಅಳ್ತಾಳಷ್ಟೇನೆ, ನಮ್ಮ ಮಾವ ಎತ್ಕೊಂಡಾಗ. ಬಟ್ ಆದರೂ ಬೆಳಗ್ಗೆ ಹೋಗಿದ್ಲು, ನಾನು ಟಿಫನ್ ಮಾಡ್ತಿದ್ದೆ, ಅವರೇ ಎತ್ಕೊಂಡಿದ್ರು. ಚೆನ್ನಾಗಿ ಹೋದ್ಲು. ಒಂದೊಂದು ಸತಿ ಮೂಡ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೆಳಗ್ಗೆನೂ ಅಷ್ಟೇ 11 ಗಂಟೆಗೆ ಮಲಗಿಸಿದ್ದಕ್ಕೆ 2 ಗಂಟೆಗೆ ಎದ್ಲು. ಅಲ್ಲಿ ನಮ್ಮ ಮನೇಲಾಗಿದ್ದಿದ್ರೆ ಅರ್ಧ ಗಂಟೆಗೆ ಎದ್ಬಿಟ್ಟಿರೋಳು. ಏನೋ ಗೊತ್ತಿಲ್ಲ, ಇಲ್ಲಿ ಪರವಾಗಿಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ಸೊ ನೋಡಬೇಕು ಹೇಗೋಗುತ್ತೆ ಅಂತ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೆ, ಹೋಗಿ ಅಂತಲೂ ಹೇಳಿದರು. ಬಟ್ ಮನೇಲೇ ಅತ್ತೆ ಪೂಜೆ ಮಾಡೋದು ಲೇಟ್ ಆಯಿತು. ಸೊ ಹೋಗೋಕ್ಕಾಗಲಿಲ್ಲ. ನೋಡಬೇಕು, ಸಾಯಂಕಾಲ ಆದರೆ ಹೋಗಬೇಕು, ಇಲ್ಲಾಂದರೆ ಇಲ್ಲ. ಆ್ಯಂಡ್ ಯಾರೂ ಇಲ್ಲ ಮನೆಯಲ್ಲಿ, ನಾನು ಅತ್ತೆ ಪಾಪು 3 ಜನ ಇರೋದು. ಸೊ ಈಗ ಅವಳು ಹೆಂಗೋ ಮಲಗಿದ್ದಾಳೆ. ನಾನು ಆಗಲೇ ಅವಳು ಮಲಗಿದಾಗ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಎದ್ದು ಊಟ ಮಾಡಿ ಆಮೇಲೆ ಸ್ವಲ್ಪ ನೆಂಟರು ಬಂದಿದ್ದರು, ಅಂದರೆ ಪಾಪನ ಮಾತಾಡ್ಸೋದಕ್ಕೆ ಸ್ವಲ್ಪ ಬರ್ತಾರಲ್ಲ ಇಲ್ಲಿ ಜನ ಬಂದಿದ್ದರು, ಮಾತಾಡ್ಸಿದ್ರು. ತುಂಬ ಚೆನ್ನಾಗಿ ಮಾತಾಡ್ತಿದ್ಲು. ಅವ್ರ ಹತ್ರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಲು. ಅಂದರೆ ಸ್ವಲ್ಪ ಟೈಮ್ ಬೇಕು ಅವಳಿಗೂ ಇಲ್ಲೆಲ್ಲ ಅಡ್ಜಸ್ಟ್ ಆಗೋದಕ್ಕೆ. ಬಟ್ ಆದರೂ ಪರವಾಗಿಲ್ಲ, ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಇವಳು ಸ್ವಲ್ಪ ಜಾಸ್ತಿನೇ ಬೇಗ ಅನ್ನೋದು ಅಡ್ಜಸ್ಟ್ ಆಗಿಬಿಡ್ತಾಳೆ. ನಂತರ ಎಲ್ಲೋದ್ರೂ ಅಡ್ಜಸ್ಟ್ ಆಗ್ತಾಳೆ ಆ ಥರ ಅವಳು. ಸೊ ಯಾ ಇನ್ನು ಇವತ್ತೆಲ್ಲ ಏನೇನಾಗತ್ತೆ ಅಂತ ತೋರಿಸ್ತೀನಿ. ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ, ಬೇರೆ ಏನೂ ಕೆಲಸ ಮಾಡ್ತಿಲ್ಲ. ಜಸ್ಟ್ ಮಗು ನೋಡ್ಕೊಳ್ಳೋದೇ ಆಗಿದೆ ನಮ್ಮದು ಕೆಲಸ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ಕೇಳಿದಾರೆ 6 ಮಂತ್ಸ್ ವ್ಯಾಕ್ಸಿನೇಷನಿಗೆ ವ್ಯಾಕ್ಸಿನೇಷನ್ ಜೊತೆಗೆ ಏನಾದರೂ ಎಕ್ಸ್ಟ್ರಾ ವ್ಯಾಕ್ಸಿನ್ ಕೊಡಿಸ್ಬೇಕಾ ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿರೋ ಪ್ರಕಾರ ಡಾಕ್ಟ್ರ್ ಹೇಳಿರೋದು 6 ಮಂತ್ಸ್ಗೆ ಒಂದೇ ವ್ಯಾಕ್ಸಿನೇಷನ್ನು ಇರೋದು ಅಂತ ಅಂದ್ಬಿಟ್ಟು. ಅದು ಬೂಸ್ಟರ್ ಡೋಸ್ ಥರನೋ ಏನೋ ಅದು ಇರೋದು 6 ಮಂತ್ಸ್ಗೆ. ಯೂಶ್ವಲಿ ಇದರಲ್ಲಿ ಏನದು ಗೌರ್ಮೆಂಟಲ್ಲಿ ಕೊಡೋದಿಲ್ಲ, ಬಟ್ ಪ್ರೈವೇಟಲ್ಲಿ ಬೂಸ್ಟರ್ ಡೋಸ್ ಅಂತೇನೋ ಆ ಥರ ಕೊಡ್ತಾರೆ 6 ಮಂತ್ಸಿಗೆ. ಅದು ಬಿಟ್ಟರೆ 9 ಮಂತ್ಸಿಗೆ ಇರೋದು. ಸೊ 6 ಮಂತ್ಸಲ್ಲಿ ಒಂದೇ ಇಂಜೆಕ್ಷನ್ ಇರೋದು. ಇನ್ನು ಬಿಟ್ಟರೆ 9 ಮಂತ್ಸಿಗೆ ಅದು ಎಕ್ಸ್ಟ್ರಾ ಯಾವುದಿದೆ ಅಂತ ಗೊತ್ತಿಲ್ಲ. ನಾನು ಕೂಡ ಪಾಪುನ ಕರ್ಕೊಂಡು ಹೋಗ್ತೀನಲ್ಲ, ಆವಾಗ ತಿಳ್ಕೊಂಡು ಬಂದು ನಿಮಗೆ ಹೇಳ್ತೀನಿ ಯಾರಿಗಾದ್ರೂ ಡೌಟ್ ಇತ್ತು ಅಂತಂದರೆ. ಆ್ಯಂಡ್ ತುಂಬ ಜನ ನನ್ನ ವ್ಲಾಗ್ಸ್ನ ಇಷ್ಟಪಡ್ತಿದ್ದೀರಾ, ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ನಿಮ್ಮ ವಿಡಿಯೋ. ಯಾವುದು ಏನೋ ಒಂಥರ ಏನಂತಾರೆ ಅದಕ್ಕೆ, ಒಂಥರ ಫೇಕ್ ಅನಿಸಲ್ಲ, ರಿಯಲಿಸ್ಟಿಕ್ ಆಗಿರುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನನ್ನ ವೀಡಿಯೋಸ್, ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಗೊತ್ತಾಗಿ ಖುಷಿ ಆಗುತ್ತೆ ತುಂಬಾ. ನೀವೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ಇವಾಗ ತುಂಬ ಇಂಟ್ರೆಸ್ಟ್ ಕೊಟ್ಟು ವೀಡಿಯೋಸ್ನ ಮಾಡ್ತಿದ್ದೀನಿ ಆ್ಯಂಡ್ ವೀಡಿಯೋಸ್ನ ಹಾಕ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ನನ್ನ ಮಗಳು ವೀಡಿಯೋ ಏನೇ ಮಾಡಿಕೊಂಡ್ರು ಅಥವಾ ನಮ್ಮದು ಅವಳ ಜೊತೆ ಇರೋ ವೀಡಿಯೋ ಏನೇ ಮಾಡಿಕೊಂಡ್ರು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ರು ನನಗೆ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ, ಇಷ್ಟು ರೀಚ್ ಆಗಬೇಕು, ಇಷ್ಟು ಆಗಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಅದೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನನಗೆ. ನೆಕ್ಸ್ಟ್ ನಾನು ಯಾವಾಗಾನ ಓಪನ್ ಮಾಡಿ, ನನ್ನ ಮಗಳು ದೊಡ್ಡವಳಾದಾಗ ಓಪನ್ ಮಾಡಿ ನೋಡಿದಾಗ ಅವಳಿಗೆ ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ, ಮತ್ತು ನಮಗೂ ಖುಷಿ ಆಗುತ್ತೆ, ಈ ಥರ ಎಲ್ಲ ಮಾಡಿದ್ಲ ಇವಳು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಸುಮಾರು ವೀಡಿಯೋಸಿಗೆ ವಾಯ್ಸ್ ಓವರೇ ಹಾಕ್ತಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಈ ನಡುವೆ ಹಾಕ್ತಿರೋ ವ್ಲಾಗ್ಸ್ ಅಥವಾ ವೀಡಿಯೋಸಿಗೆ ನಾನು ವಾಯ್ಸ್ ಓವರೇ ಕೊಡ್ತಾ ಇಲ್ಲ. ನನಗೆ ಹೆಂಗೆ ಅಂದರೆ ನ್ಯಾಚುರಲಾಗಿ ಹೆಂಗಿದೆಯೋ ಹಂಗೆ ಮಾತಾಡ್ಬಿಟ್ಟು ಹಾಕಬೇಕು ಅನ್ನೋ ಥರನೇ ಅನಿಸ್ತಾ ಇದೆ ನನಗೆ. ಬಿಕಾಸ್ ಅವಳು ಕ್ಯೂಟಾಗಿ ನಗೋವಂಥದ್ದು ಅದೆಲ್ಲ ಒಂಥರ ಮೆಮೊರೀಸ್ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕ್ತಿದ್ದೀನಿ. ಐ ಥಿಂಕ್ ಅದು ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಇನ್ನು ಮುಂದೆ ಜಾಸ್ತಿ ಹೋಗೋದಿದೆ, ಅಂದರೆ ತುಂಬ ಮುಂದೆ ಹೋಗೋದಿದೆ ಯೂಟ್ಯೂಬಲ್ಲಿ ನನ್ನ ಜರ್ನಿ. ಸೊ ಅಲ್ಲಿವರೆಗೂ ನೀವೆಲ್ಲ ಜೊತೆಲಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಆ್ಯಂಡ್ ಇರ್ತೀರಾ ಕೂಡ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಬಿಕಾಸ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ನನ್ನ ಇಷ್ಟಪಡ್ತಾರೆ, ನಾನು ಮಾತಾಡೋದು ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದನ್ನು ಕೇಳಿ ಇವಾಗ ಖುಷಿ ಆಗ್ತಿದೆ ನನಗೆ. ನೀವು ಮಾತಾಡೋದು ತುಂಬ ಚೆನ್ನಾಗಿರುತ್ತೆ. ನಾನು ಬೇರೆಯವ್ರು ಯಾರ್ದು ವ್ಲಾಗ್ಸ್ ನೋಡಲ್ಲ, ನಿಮ್ದು ಮಾತ್ರ ನೋಡ್ತೀನಿ, ನಿಮ್ದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಕೆಲವೊಬ್ಬರಿಗೆ ನನ್ನ ವ್ಲಾಗ್ಸ್ ಇಂಟ್ರೆಸ್ಟಿಂಗ್ ಆಗಂತ ಅನ್ನಿಸ್ಬೋದು. ಬಿಕಾಸ್ ನಾನು ಮಾತಾಡೋದು ಅವ್ರಿಗೆ ಇಷ್ಟ ಆಗ್ಬೋದು.
ಅಥವಾ ನನ್ನ ಟೈಪೇ ಅವ್ರು ಇರ್ಬೋದು. ಬಟ್ ಕೆಲವೊಬ್ರಿಗೆ ನನ್ನ ವ್ಲಾಗ್ಸ್ ನೋಡೋದಕ್ಕೆ ಬೋರ್ ಅನಿಸುತ್ತೆ, ಸಪ್ಪೆ ಅನಿಸುತ್ತೆ. ಏನು ಮಾಡೋದಕ್ಕಾಗಲ್ಲ. ಅವರವರ ಒಂದು ಏನಂತಾರೆ ಕಂಫರ್ಟ್ ಝೋನ್, ಅಥವಾ ಅವರು ಹೆಂಗೆ ಅಂದ್ಕೊತಾರೆ ಅಂತ ನಮಗೇನು ಗೊತ್ತಾಗ್ಬಿಡತ್ತೆ. ಸೊ ಅವ್ರು ಅಂದ್ಕೊಳ್ಳೋ ಥರ ಅಂದ್ಕೊಂಡ್ಲಿ, ನಾನು ಮಾಡೋ ಥರ ಮಾಡ್ತಿರ್ತೀನಿ ಅಷ್ಟೇ. ಇಷ್ಟ ಆಗೋರಿಗೆ ನಾವು ಯಾವಾಗ ನಿಮ್ಗಳಿಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಎನಿ ಟೈಮ್ ರೆಡಿ ಇರ್ತೀನಿ ಬ್ಲಾಗ್ ಮಾಡೋದಕ್ಕೆ. ಸೊ ಇದೆಷ್ಟು ಹೇಳಬೇಕಿತ್ತು. ಸೊ ನೋಡೋಣ, ಮತ್ತು ಸಾಯಂಕಾಲ ಆಗ್ತಾ ಬರ್ತಿದೆ, ಇನ್ನೇನು 4:30 5 o'clock ಆಗ್ತಾ ಬರ್ತಿದೆ. ಇನ್ನು ರಾತ್ರಿವರೆಗೂ ಹೇಗಿರ್ತಾಳೆ ಏನು ಎತ್ತಾ ಅಂತ ವ್ಲಾಗ್ ಮಾಡಿ ತೋರಿಸ್ತೀನಿ. ಹೇಳಿ ನೀವು ಗೈಸ್ ನನಗೆ, ಅಂದರೆ ಪಾಪು ನೋಡೋದಕ್ಕೆ ಇಷ್ಟ ಆಗ್ತಿದೆಯಾ ನಿಮಗೆ ಏನು ಎತ್ತಾ ಅಂತ ಅಂದ್ಬಿಟ್ಟು. ಬಿಕಾಸ್ ನಾನು ಜಾಸ್ತಿ ಅವಳನ್ನೇ ತೋರಿಸ್ತಿದ್ದೀನಿ ಈಗ. ಆಲ್ಮೋಸ್ಟ್ ನಾನು ಅವಳ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಬೇರೆ ಏನು ವ್ಲಾಗ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅವಳನ್ನೇ ಜಾಸ್ತಿ ತೋರಿಸ್ತಾ ಇರ್ತೀನಿ. ಅವಳು ಯಾವ ಥರ ಆಟ ಆಡ್ತಾಳೆ, ಯಾವ ಥರ ಇರ್ತಾಳೆ ನನ್ನ ಜೊತೆಗೆ, ಅದೆಲ್ಲ ಒಂಥರ ಕ್ಯೂಟ್ ಮೂಮೆಂಟ್ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಇನ್ನೊಂದೇನೆಂದರೆ ತುಂಬ ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ತೊಗೊಂಡಿರ್ತೀನಿ ಅವಳದು. ಬಟ್ ಅದನ್ನು ಕಟ್ ಶಾರ್ಟ್ ಮಾಡಿಬಿಡ್ತೀನಿ ನಿಮ್ಗಳಿಗೆ ಬೋರ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಆ ಥರ ಮಾಡ್ತಿದ್ದೀನಿ. ಸೊ ನೋಡೋಣ, ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ನೋಡಿ, ನಾನು ನನ್ನ ಮಗಳು ಮಲ್ಕೊತಾಳೆ ಅಂತ ಹೇಳಿದ್ದೆ ತಡ, ಆಗಲೇ ಎದ್ದು ಆಟ ಆಡ್ತಾ ಇದ್ದ ಮೇಡಮ್. ಯಾಕೆ ಮೇಡಮ್? ಹಾಂ ನಿದ್ದೆ ಬರ್ತಾಯಿಲ್ಲ? ಆಯಿತಾ ನಿದ್ದೆ? ಸಾಕಾಯ್ತಾ? ಬೋರ್ ಆಗ್ತಾಯಿದೆ ಆ್ಯಕ್ಚುಲಿ. ಇಲ್ಲಿ ನಮ್ಮನೇಲಿ ಇದ್ದಾಗಲೂ ಬೋರ್ ಆಗ್ತಿತ್ತು, ಬಟ್ ಇಲ್ಲಿ ಇನ್ನೂ ಬೋರ್ ಆಗ್ತಾಯಿದೆ. ಸೊ ವೀರೇಶ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಬರ್ತಾರೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ವೀರೇಶ್ ನನಗೆ ಚಾಕ್ಲೇಟ್ ಇಲ್ಲಿ ಮಾಡಿ ಚಾಕ್ಲೇಟ್ ತರಿಸಿದ್ದಾರೆ. ಇನ್ನೂ ತಿಂದಿಲ್ಲ, ಅವ್ರು ಬರಲಿ, ಇಬ್ಬರು ಸೇರಿ ತಿಂತೀವಿ. ಐ ಮೀನ್ ಇಬ್ಬರೂ ಅರ್ಧ ತಿಂತೀವಿ. ಸೊ ಅದೆಲ್ಲ ಇಟ್ಟಿದ್ದೀನಿ. ಅಪ್ಪ ಬಂದ. ಯಾರು ಮಮ್ಮಿ ಅದು? ಯಾರದು? ಇಷ್ಟೊತ್ತು ಎಲ್ಲೋಗಿದೆ ಕೇಳು. ಡೂಡ್ ಬೋರ್ ಆಗ್ತಾ ಇದೆ ಡೂಡ್ ನನಗೆ. ಏನು ಮಾಡಬೇಕು ಹೇಳು? ಡ್ಯಾನ್ಸ್ ಮಾಡಿ. ಬೇಡ ದಯವಿಟ್ಟು ಈ ಥರ ಎಲ್ಲ ಹಾಕ್ಬೇಡ. ಮಗಳೇ ವಿನಾಯಕಿ, ನನ್ನ ಮುದ್ದು ಕಂದ ಮುದ್ದಾಡಲೇನು ನಿನ್ನ ಮುದ್ದು ಕಂದ ನೀನು. ಹೈ ಹೈ ಕಳಿ. ಹೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಮಂತ್ರ ಡೈರಿ ಹೇಳ್ಬೇಕು ಆಯ್ತಾ? ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ರಾಧಾ ವಲ್ಲಭ ಶ್ರೀ ಹರಿವಂಶ. ಸೊ ಗೈಸ್, ಬೋರ್ ಆಗ್ತಿದೆ ಅಂತ ಹೇಳಿದ್ನಲ್ಲ, ಹೆಂಗೋ ವೀರೇಶ್ ಬಂದರು. ಸೊ ಇವಾಗ ಅವ್ರಿಗೆ ಕಾಫಿ ಬೇಕಂತೆ, ಕಾಫಿ ಕೂಡ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟಾಗೇನೋ ತೋರಿಸ್ತಾ ಇದ್ದೀನಿ. ಸೊ ಕಾಫಿ ಇಟ್ಟಿದ್ದೀನಿ. ಆ್ಯಂಡ್ ಪಾತ್ರೆ ಗೀತ್ರೆ ಎಲ್ಲ ನಮ್ಮ ಅತ್ತೆನೇ ತೊಳಿತಾ ಇರೋದು. ಎಲ್ಲ ಅವರೇ ಪಾಪ ಮಾಡ್ತಿದ್ದಾರೆ, ನಾನೇನೂ ಮಾಡ್ತಾ ಇಲ್ಲ. ಅವ್ರೇನು ಹೇಳೋದು ಇಲ್ಲ, ನೀನು ಮಾಡು ಬಿಡು ಅದೇನು ಹೇಳಲ್ಲ ಅವರು. ಅವ್ರಿಗೆ ಏನು ಅನ್ಸೋದು ಅದು ಮಾಡ್ತಾರೆ. ನಿನ್ನ ಮಗು ನೋಡ್ಕೋ ಸಾಕು ಅಂತ ಹೇಳ್ತಾರೆ. ಸೊ ಈಗ ಕಾಫಿಗೆ ಇಟ್ಟಿದ್ದೀನಿ. ಕಾಫಿ ನಾನು ಕುಡ್ದಿಲ್ಲ, ನಮ್ಮತ್ತೆ ಬೇಡ ಅಂದರು. ಆಗಲೇ ಗೆಸ್ಟ್ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವ್ರಿಗೆಲ್ಲ ಕೊಟ್ಟಾಗ ಅವ್ರು ಕುಡಿದ್ರು. ಸೊ ಈಗ ನನಗೆ, ವೀರೇಶ್ಗೆ ಮತ್ತು ಅಜ್ಜಿಗೆ ಕಾಫಿ ಇಟ್ಟಿದ್ದೀನಿ. ಅಜ್ಜಿನ ಬಂದಿಲ್ಲ. ಸೊ ನಾನು ವೀರೇಶ್ ಇಬ್ಬರೇ ಕಾಫಿ ಕುಡಿಬೇಕು. ಸೊ ಬಂದರು ಅಪ್ಪ ಮಗಳು. ಅಪ್ಪ ಮಗಳು ಬಂದರು. ನನ್ನ ಮಗಳು ಬೆಳಗ್ಗೆ ಎದ್ದ ತಕ್ಷಣ ಅಪ್ಪಯ್ಯ 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 ಅಲ್ಲ ಮಗಳೇ? ಅಪ್ಪಯ್ಯ ಅನ್ಬೋದು, ಪಿತಾಶ್ರೀ. ಪಿತಾಶ್ರೀ ಪಿತಾಶ್ರೀ ಅನ್ಬೇಕು. ನಾನು ಪುತ್ರಿ, ಸೌಖ್ಯವೇ? ನಾನು ಸೌಖ್ಯ ಪಿತಾಶ್ರೀ, ನೀವು ಹೇಗಿದ್ದೀರಾ? ನೀವು
ವಿನಾಯಕಿ ನೀನು ಮಾತಾಡು ಮಾತಾಡಮ್ಮ. ಅದೆಲ್ಲ ಕಿತ್ತಾಕ್ಬಾರ್ದು. ನೋಡು ಮಗನೇ, ಇಲ್ಲಿ ಮಾಮಿ ಕೈ ಮುಗಿ. ನೋಡು ಅಜ್ಜಿ ಪೂಜೆ ಮಾಡಿದ್ದು. ಲವ್ ಲವ್ ಅಲ್ಲಿ ಮಮ್ಮಿ ಕೈ ಮುಗಿ ಮಮ್ಮಿಗೆ. ಅತ್ತೆ ಅಲ್ಲಿ ಕರಿತಾವ್ ನೋಡಿ ಮಗನೇ. ಏನು ಮಾಡ್ತಾವ್ರ ಅಜ್ಜಿ? ಹಾಂ, ಏನು ಮಾಡ್ತಿರೋದು ಅಜ್ಜಿ? ಅಲ್ಲಿ ಬೇಡ, ಅದು ಬೇಡ. ಅದು ಏನು ಮಾಡ್ತಾ ಇದ್ದೀನಿ ನೋಡಮ್ಮ, ಹೆಂಗೆ ನಿಂತಿದ್ದೆ. ವಾವ್, ಅಲ್ಲಿ ನೋಡು ಮಗನೇ, ಮೂನ್ ನೋಡು, ಮೂನ್ ಸಕ್ಕತ್ತಾಗೈತಲ್ಲ. ಮೂನ್ ನೋಡಲ್ಲಿ, ಅಲ್ಲಿ ನೋಡೋದು ಕಾಣಿಸ್ತೈತ ಮೂನು. ಇವತ್ತು ಫುಲ್ ಮೂನ್ ಡೇ. ಸಕ್ಕತ್ತಾಗಿದೆ ಮೂನು, ಒಳ್ಳೆ ಲೈಟ್ ಆಗ್ತಂಗಿದೆ. ಸೂಪರ್. ಹಂಗೆ ನೋಡೋಕ್ಕೆ ಚೆನ್ನಾಗಿದೆ ಕ್ಯಾಮ್ರಾಗಿಂತ ಆ್ಯಕ್ಚುಲಿ ಹೇಳಬೇಕಂದ್ರೆ. ನೋಡಿದೆ ಮಗನೇ ಮೂನು? ಹ್ಞೂ ಅಂತೆ, ನೋಡಲ್ಲಂತೆ ಮೂನ್ನ. ಇರ್ಬೇಕಾ ಇಲ್ಲೇ ಬಂದು? ಆಯ್ತು, ಹೋಯ್ತೆಲ್ಲ, ಹೋಯ್ತು. ಸೊ ಗೈಸ್, ಊಟ ಹಾಕ್ಕೊಂಡು ಬಂದಿದ್ದೀನಿ. ಬೀರೇಶ್ ಕೂಡ ಏನೇನೋ ಸ್ವಲ್ಪ ಚಾಟ್ಸ್ ಎಲ್ಲ ತಂದಿದ್ರು, ಅದೆಲ್ಲ ತಿಂದಾಯಿತು. ಅಂದರೆ ಆಗಲೇ ತಿಂದೆ, ಬಟ್ ಇವಾಗ ಹೊಟ್ಟೆ ಅಂತ ಊಟ ಮಾಡ್ತಿದ್ದೀನಿ. ಆಗಲೇ 8:45 ಗಂಟೆ ಆಗ್ತಾ ಬರ್ತಾಯಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.